ಒಬ್ಬ ವ್ಯಕ್ತಿಗೆ ಮನೇಲಿ ಡಯಾಬಿಟೀಸ್ ಬಂತು ಅಂತಂದ್ರೆ ಅವ್ರ ಮನೆಯಲ್ಲಿ ಆಹಾರ ಪದ್ಧತಿನ ಬದಲಾಯಿಸಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಫಸ್ಟ್ ಜನರಲಿ ನಮ್ಗೆ ಹೇಳೋದೇನು ಅಂತಂದ್ರೆ ಅನ್ನ ತಿನ್ನೋದು ನಿಲ್ಲಿಸಿ ಅಂತ ಹೇಳ್ತಾರೆ, ಚಪಾತಿ ತಿನ್ನಿ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಕ್ಕೆ ಸರಿ ಅದು? ಮೇಜರ್ಲಿ ಈ ಚಪಾತಿ, ಅನ್ನ, ರಾಗಿ, ನವಣೆ, ಜೋಳ ಇವೆಲ್ಲದು ಕಾನ್ಸ್ಟಿಟ್ಯೂಟ್ಸ್ ವಾಟ್ ಇಸ್ ಕಾಲ್ಡ್ ಎಸ್ ಕಾರ್ಬೋಹೈಡ್ರೇಟ್ಸ್ ಆರ್ ಪ್ರೋಟೀನ್ಸ್. ಪ್ರೋಟೀನಲ್ಲಿ ಈವನ್ ಮೀಟ್ ಇಸ್ ಅ ಪ್ರೋಟೀನ್. ಅನ್ನನೇ ತಿನ್ನಬಾರ್ದು, ಚಪಾತಿನೇ ತಿನ್ನಬೇಕು. ಇಟ್ಸ್ ನಾಟ್ ಅ ರೈಟ್ ವೇ ಟು ಪುಟ್ ಇಟ್ ಅಕ್ರಾಸ್. ಎಲ್ಲದರಲ್ಲೂ ಈಕ್ವಲ್ ಕ್ಯಾಲರೀಸ್ ಇರುತ್ತೆ. ನಾನು ಏನೇ ಪದಾರ್ಥ ತಿಂದರೂ ಕೂಡ ಕ್ವಾಂಟಿಟಿ ಈಸ್ ಇಂಪಾರ್ಟೆಂಟ್. ಒಳ್ಳೆ ಕ್ವಾಲಿಟಿ ಉಪಯೋಗಿಸಿ, ಕ್ವಾಂಟಿಟಿ ಕಮ್ಮಿ ತಗೊಳ್ಳಿ. ಎಸ್ಪೆಷಲಿ ದ ಕಾರ್ಬೋಹೈಡ್ರೇಟ್ಸ್. ಅದು ಶುಗರಿಗೆಗೋಸ್ಕರ ನಾನು ಹೇಳ್ತಾ ಇರೋದು, ಸಕ್ಕರೆ ಕಾಯಿಲೆ, ಡಯಾಬಿಟೀಸಿಗೋಸ್ಕರ. ಅನ್ನ ಉಪಯೋಗಿಸಲೇಬಾರ್ದಂತ ಏನೂ ಇಲ್ಲ, ಅನ್ನನೂ ತಿನ್ಬೋದು. ಅನದರ್ ಸ್ಮಾಲ್ ಡಿಫ್ರೆನ್ಸ್ ಇಸ್ ಓಕೆ, ಪಾಲಿಶ್ಡ್ ರೈಸ್ ಬಿಡಿ, ಅನ್ಪಾಲಿಶ್ಡ್ ಅಕ್ಕಿ ಉಪಯೋಗಿಸಿ. ಅದರಲ್ಲಿ ಫೈಬರ್ಸ್ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಗೆ ಹೊಟ್ಟೆ ತುಂಬಿರುವಂತಹ ಸಮಾಧಾನನೂ ಬೇಗ ಆಗುತ್ತೆ. ಸೊ ದೋಸ್ ಥಿಂಗ್ಸ್ ಆರ್ ಬೆಟರ್.